ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವ್ರಿ ತುಂಬಾ ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ತೋರ್ಸದೇವ್ರಿ. ನಿಮಗೆ ಪಾರ್ಲೇಜಿ ಬಿಸ್ಕಿಟ್ನಿಂದ ಹೊಸ ರೆಸಿಪಿನ ತೋರ್ಸದೇವ್ರಿ. ಇದರಲ್ಲೂ ಮಕ್ಕಳಿಗೆ ಇಷ್ಟ ಆಗುವಂತಹ ಸ್ವೀಟ್, ಬೇಕರಿಯಲ್ಲಿ ಸಿಗುವಂತಕ್ಕಿಂತ ಮಸ್ತ್ ಆಗಿರುವಂತಹ ಸ್ವೀಟನ್ನು ಮಾಡೋಣ್ರಿ. ಇಲ್ಲಿ ನಾನ್ರಿ ಒಂದು 10 ರೂಪಾಯಿದ ಪಾರ್ಲೇಜಿ ಬಿಸ್ಕಿಟನ್ನು ತೊಗೊಂಡೇನ್ರಿ. ಅದನ್ನ ಈಗ ಏನು ಮಾಡೋಣ್ರಿ, ಒಂದು ಪ್ಲೇಟಿಗೆ ತಗೊಂಡ್ರಿ ಎಲ್ಲ ಬಿಸ್ಕಿಟನ್ನು. ಇದೊಂಥರ ಹೊಸ ರೆಸಿಪಿನ ನೀವೆಂದೂ ಮಾಡಿರಲ್ಲ ರೀ ಈ ಥರ. ಆ ರೀತಿ ಇದನ್ನ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನಿಲ್ರಿ ಬಿಸ್ಕಿಟನ್ನು ಇವಾಗ ಏನು ಮಾಡತ್ತೇನೆ ರೀ, ತುಪ್ಪದಲ್ಲಿ ಫ್ರೈ ಮಾಡ್ಕೋತೇನೆ ರೀ. ನೀವು ಎಣ್ಣೆಯಲ್ಲಿ ಕೂಡ ಏನು ಮಾಡ್ಬೋದ್ರಿ, ಫ್ರೈ ಮಾಡ್ಕೋಬೋದ್ರಿ. ತುಪ್ಪದಲ್ಲಿ ಮಾಡ್ಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಅದಕ್ಕೆ ನಾನಿಲ್ರಿ ತುಪ್ಪದಲ್ಲಿ ಮೊದಲು ಬಿಸ್ಕಿಟನ್ನು ಫ್ರೈ ಮಾಡ್ಕೋತೇನೆ ರೀ. ನೀವು ಪಾರ್ಲೇಜಿ ಬಿಸ್ಕಿಟನ್ನು ಯೂಸ್ ಮಾಡ್ಬೇಕಂತ ಇಲ್ರಿ, ಬೇರೆ ಯಾವುದು ಬಿಸ್ಕಿಟನ್ನು ತೊಗೊಂಡು ಇದನ್ನ ಮಾಡ್ಕೋಬೋದ್ರಿ. ಕ್ರೀಮ್ ಇಲ್ದ ಬಿಸ್ಕಿಟನ್ನು ತೊಗೊಂಡು ಏನು ಮಾಡಿರಿ ಮಾಡ್ಕೋಬೋದ್ರಿ. ಈಗ ಇದನ್ನ ಏನು ಮಾಡ್ಬೇಕ್ರಿ, ಡಾರ್ಕ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ ತುಪ್ಪದಲ್ಲಿ. ಪೂರ್ತಿನೂ ಫ್ರೈ ಮಾಡ್ಕೋದಿಲ್ರಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಏನು ಮಾಡ್ಬೇಕ್ರಿ, ನಾವು ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಡಾರ್ಕ್ ಬ್ರೌನ್ ಥರ ಏನಾಗೋರಿ ಕಲರ್ ಬಂದೈತ್ರಿ. ಇಷ್ಟ ಆಯ್ತಂದ್ರೆ ಸಾಕ್ರಿ. ಈಗ ಫ್ರೈ ಮಾಡ್ಕೊಂಡ ತಕ್ಷಣ ಏನಾಗಿರ್ತಾವ್ರಿ, ಸ್ವಲ್ಪ ಸಾಫ್ಟ್ ಆಗಿರ್ತಾವ್ರಿ. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ಇವು ಏನಾಗ್ತಾವ್ರಿ, ಮತ್ತು ಹಾರ್ಡ್ ಆಗಿರ್ತಾವ್ರಿ ಬಿಸ್ಕಿಟ್. ನೋಡ್ರಿ, ಇಲ್ಲಿ ನಾನೀಗ ಒಂದು 3 ತೋರ್ಸತ್ತೇನೆ ರೀ. ಈ ಥರ ಏನು ಮಾಡ್ರಿ, ಬಿಸ್ಕಿಟ್ನ ಎಲ್ಲಾನು ಸಣ್ಣ ಸಣ್ಣದಾಗಿ ಈ ಥರ ರೀ ಕಟ್ ಮಾಡ್ಕೋರಿ. ಅಥವಾ ನೀವು ಮನೆಯಲ್ಲಿ ಮುರಿದು ಬಿಸ್ಕಿಟ್ ಅದು ಇರ್ತಾವಲ್ರಿ, ಅದನ್ನು ಕೂಡ ಏನು ಮಾಡ್ಬೋದ್ರಿ, ಯೂಸ್ ಮಾಡ್ಕೋಬೋದ್ರಿ. ಇದನ್ನೇನು ಮಾಡೋದ್ರಿ, ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪೇಸ್ಟ್ ಆಗಿ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಇದನ್ನ ನಾನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಪೂರ್ತಿ ಏನಾಗಿತ್ರಿ, ಈಗ ಈ ಥರ ರೀ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ನೋಡ್ರಿ, ಬಿಸ್ಕಿಟ್ ಎಲ್ಲ ರೀ ಈ ಥರ ರೀ ಸಾಫ್ಟಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೋತೇನೆ ರೀ ತೆಗ್ದ. ಈಗ ಒಂದು ಬೌಲ್ಗೆ ನಾನು ರೀ ಮಿಲ್ಕ್ ಪೌಡರನ್ನು ತೊಗೊಂಡೇನಿ ರೀ. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್, ಆಮೇಲೆ ರೀ 1/4 ಕಪ್ ಆಗೋಷ್ಟು ಹಾಲು ತೊಗೊಂಡೇನಿ ರೀ. ಈಗ ಅದನ್ನ ಹಾಕೊಂಡು ಇದನ್ನ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಹಾಲಿನಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಈ ಥರ ರೀ ಗಟ್ಟಿಯಾಗಿ ಇರ್ಬೇಕ್ರಿ. ಇದನ್ನು ಏನು ಮಾಡೋಣ್ರಿ, ಈಗ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಈಗ ಒಂದು ಪ್ಯಾನ್ ಇಟ್ಕೊಂಡೇನ್ರಿ, ಅದಕ್ಕೆ ನಾನು ರೀ 1/4 ಕಪ್ ಆಗೋಷ್ಟು ಸಕ್ಕರೆ, ಆಮೇಲೆ ರೀ ನೀರು ಕೂಡ ಅಷ್ಟೇ 1/4 ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡ್ರಿ. ಯಾಕಂದ್ರೆ ಬಿಸ್ಕಿಟಲ್ಲಿ ಶುಗರ್ ಅಂಶ ಇರ್ತೈತ್ರಿ, ಪಾರ್ಲೇಜಿ ಬಿಸ್ಕಿಟು ಮತ್ತು ಮಿಲ್ಕ್ ಪೌಡರಲ್ಲೂ ಸಕ್ಕರೆ ಕೂಡ ಇರೋದ್ರಿಂದ ಏನು ಮಾಡೇನ್ರಿ, ನಾನಿಲ್ಲಿ 1/4 ಕಪ್ ಆಗೋಷ್ಟು ಏನು ಮಾಡೇನ್ರಿ ಸಕ್ಕರೆನ ಯೂಸ್ ಮಾಡಿದೇನೆ ರೀ. ಇದನ್ನ ಏನು ಮಾಡ್ಬೇಕ್ರಿ, ನಾವೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕ್ರಿ. ಪೂರ್ತಿ ಗಟ್ಟಿಯಾಗೋವರೆಗೂ ಬಿಡಬಾರ್ದ್ರಿ. ಸ್ವಲ್ಪ ಏನ್ರಿ ಒಂದೆಳೆ ಪಾಕ ಅಂತಲ್ರಿ, ಅಲ್ಲಿವರೆಗೂ ನಾವು ಇದನ್ನ ಈ ಥರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೇನು ಮಾಡ್ಬೇಕ್ರಿ, ನಾವು ಮಿಕ್ಸ್ ಮಾಡ್ಕೋತ ಈ ಥರ ಕೈಯಿಂದ ಮುಟ್ಟಿ ನೋಡ್ರಿ, ಕೈಗೆ ಅಂಟಂಟಾಗಿ ಹತ್ತಿತ್ತಂದ್ರೆ ಸಕ್ಕರೆ ಪಾಕ ರೆಡಿ ಆಗಿದ್ರಿ. ಈಗ ಇದಕ್ಕೆ ನಾವು ಮಿಲ್ಕ್ ಪೌಡರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ರಿ ಹಾಲಿನಲ್ಲಿ, ಅದನ್ನ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದೆಲ್ಲ ಸಕ್ಕರೆ ಪಾಕ ಒಳಗೆ ಮಿಕ್ಸ್ ಆಗೋವರೆಗೂ ನಾವು ಏನು ಮಾಡ್ಬೇಕು, ಈ ಥರ ರೀ ತಿರ್ಸ್ತಾ ಇರ್ಬೇಕ್ರಿ. ಇದು ಚೆನ್ನಾಗಿ ಏನಾಗ್ಬೇಕ್ರಿ, ಈಗ ಈ ಥರ ರೀ ಮಿಕ್ಸ್ ಆಗ್ಬೇಕ್ರಿ, ಅದ್ರೊಳಗೆ ಚೆನ್ನಾಗಿ ಕುಡ್ಕೊಂಡು ಈ ಥರ ಗಟ್ಟಿ ಆಗ್ಬೇಕ್ರಿ. ಈಗ ಇದಕ್ಕೆ ನಾನಿಲ್ರಿ ವೆನಿಲಾ ಎಸೆನ್ಸನ್ನು ಹಾಕೋತೇನೆ ರೀ, ಒಂದು 3-4 ಡ್ರಾಪ್ಸ್. ಅಥವಾ ನೀವು ಇಲ್ಲಿ ನಾನು ಫ್ಲೇವರ್ಗೋಸ್ಕರ ಏನು ಮಾಡೇನ್ರಿ, ವೆನಿಲಾ ಎಸೆನ್ಸ್ ತೊಗೊಂಡೇನ್ರಿ. ನೀವು ಏಲಕ್ಕಿ ಪೌಡರ್ ಕೂಡ ಹಾಕೋಬೋದ್ರಿ. ಅದನ್ನ ಹಾಕೊಂಡ ಈಗ ನಾವು ಬಿಸ್ಕಿಟನ್ನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಅದನ್ನ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೋತೇನೆ ರೀ. ಅದನ್ನು ಇದ್ರೊಳಗೆ ಹಾಕೊಂಡ ಈಗ ಏನು ಮಾಡ್ಬೇಕ್ರಿ, ಎರಡನ್ನೂ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೇನಾಗಿರ್ಬೇಕ್ರಿ, ಈಗ ಎರಡೂ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆಗಿರ್ಬೇಕ್ರಿ. ಅಲ್ಲಿ ತನಕ ಏನು ಮಾಡ್ಬೇಕ್ರಿ, ನೀವು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈ ಎರಡು ಕಡೆ ಏನಾಗ್ಬೇಕ್ರಿ, ಅವ ಕೂಡ್ಕೋಬೇಕ್ರಿ ಚೆನ್ನಾಗಿ. ಅದಕ್ಕೆ ನಾವೇನು ಮಾಡ್ಬೇಕ್ರಿ, ಇದನ್ನ ಪೂರ್ತಿ ಮಿಕ್ಸ್ ಆಗೋವರೆಗೂ ಏನು ಮಾಡ್ಬೇಕ್ರಿ, ಈ ಥರ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗಟ್ಟಿ ಆಗೋವರೆಗೂ ನಾವೇನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ನೋಡ್ರಿ, ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದ್ರಿ. ಈ ಥರ ಗಟ್ಟಿಯಾಗಿ ಆಗ್ಬೇಕ್ರಿ. ನೋಡ್ರಿ, ಈ ಥರ ನೀವು ಸ್ವೀಟ್ ಎಂದು ಮಾಡಂಗಿಲ್ರಿ, ಬೇಕ್ರಿಯಲ್ಲಿ ತರೋಕ್ಕಿಂತ ಮಸ್ತಾಗಿ ಸ್ವೀಟ ಬಿಸ್ಕಿಟ್ನಿಂದ ನೀವು ಮಾಡ್ಕೋಬೋದ್ರಿ. ಮಕ್ಕಳಿಗೆ ಮಾಡಿ ಕೊಡ್ರಿ.
ಈಗ ಅದನ್ನ ಏನು ಮಾಡ್ಬೇಕ್ರಿ, ಸ್ವಲ್ಪ ಬಿಸಿ ಇರುವಾಗ ನಾನಿಲ್ರಿ ಇದನ್ನ ಒಂದು ಪ್ಲೇಟ್ಗೆ ಇಟ್ಕೋತೇನೆ ರೀ, ಅಥವಾ ನೀವು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದ್ರಿ. ಈಗ ಅದನ್ನ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಮಗೆ ಯಾವ ಆಕಾರಕ್ಕೆ ಬೇಕಲ್ರಿ ನಾನಿಲ್ರಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತೇನೆ ರೀ. ಎಲ್ಲ ಕಡೆನೂ ಒಂದೇ ಅಳತೆಯಲ್ಲಿ ನಾನು ಪರ್ಫೆಕ್ಟಾಗಿ ಏನು ಮಾಡ್ಬೇಕ್ರಿ, ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಈ ಥರ ರೀ ಎಲ್ಲ ಕಡೆನೂ ಬಿಸಿ ಇರುವಾಗಲೇ ಈ ಥರ ನಾವು ಯಾವ ಶೇಪಲ್ಲಿ ಬೇಕಲ್ರಿ ಈ ಥರ ಮಾಡಿಕೊಂಡು, ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಮೇಲ್ಗಡೆ ಹಾಕೋಬೋದ್ರಿ, ಅಥವಾ ನೀವು ಮಿಕ್ಸ್ ಮಾಡುವಾಗ ಕೂಡ ಏನು ಮಾಡ್ಬೋದ್ರಿ, ತುಪ್ಪದಲ್ಲಿ ಹುರ್ಕೊಂಡು ಡ್ರೈ ಫ್ರೂಟ್ಸನ್ನು ಹಾಕ್ಬೋದ್ರಿ. ನಾನಿಲ್ರಿ ಬಾದಾಮನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡೇನ್ರಿ, ಮೇಲ್ಗಡೆ ಎಲ್ಲಕ್ಕೂ ಏನು ಮಾಡೇನ್ರಿ ಹಾಕ್ಕೊಂಡು ಈ ಥರ ಕೈಯಿಂದ ಸ್ವಲ್ಪ ಬಿಸಿ ಇರುವಾಗ ಏನು ಮಾಡ್ಬೇಕ್ರಿ ಇದು ಪ್ರೆಸ್ ಮಾಡಿದ್ರಂದ್ರೆ ಅದ್ರೊಳಗೆ ಎಲ್ಲ ಅಂಟ್ಕೋತೈತ್ರಿ. ಅದಕ್ಕೆ ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಏನು ಮಾಡ್ಬೇಕ್ರಿ, ಒಂದು 10 ನಿಮಿಷ ಇಡಬೇಕ್ರಿ. ನಿಮ್ಗೆ ಜಲ್ದಿ ಬೇಕಾದ್ರೆ ಏನು ಮಾಡ್ಬೇಕ್ರಿ, ಈಗ ನಾನು ಒಂದು 10 ನಿಮಿಷ ಏನು ಮಾಡ್ತೇನೆ ಫ್ರಿಜ್ನಾಗ ಇಡ್ತೇನೆ ರೀ, ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಹಾಗೆ ಹೊರಗಡೆ ಕೂಡ ಇಟ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕಲ್ರಿ ಆ ಶೇಪಲ್ಲಿ ನಾವು ಇದನ್ನ ಈ ಥರ ಸ್ವೀಟನ್ನು ಕಟ್ ಮಾಡ್ಕೋಬೋದು. ನಾನಿಲ್ರಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದೀನಿ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ರಿ ಸ್ವೀಟ್. ಬೇಕ್ರಿಯಲ್ಲಿಗಿಂತ ನೀವು ಯಾವ ಸ್ವೀಟ್ ತಿಂತಾರಲ್ಲ ಅದಕ್ಕಿಂತ ಮಸ್ತಾಗಿ ನೋಡ್ರಿ ಅದೇ ರೀತಿಯಲ್ಲಿ ನೀವು ಏನು ಮಾಡ್ಬೋದ್ರಿ ಮಾಡ್ಕೋಬೋದ್ರಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಆಗ್ತಾವ್ರಿ. ಕೇವಲ ಬಿಸ್ಕಿಟ್ನಿಂದ ಈ ಥರ ಸ್ವೀಟ್ ಎಂದೂ ಮಾಡಿರಂಗಿಲ್ಲ, ನೀವು ಮಾಡಿ ನೋಡ್ರಿ. ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.